ಸಹನಾ ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್. ನೀವೆಲ್ಲಿ ನೋಡ್ಬೋದು ಸುಮಾರು ಜನಕ್ಕೆ ಪ್ರಶ್ನೆ ಇರುತ್ತೆ, ಆವ್ರೇಜ್ ಸ್ಟೂಡೆಂಟ್ಸು 625 ಔಟ್ ಆಫ್ 625 ಬರೋಕ್ಕಾಗುತ್ತಾ ಅಂತ. ಐ ಡೋಂಟ್ ನೋ, ಅದೊಂದು ಮಿತ್ ಅನ್ಸುತ್ತೆ, ಬರೀ ಟಾಪರ್ಸ್ ಮಾತ್ರ ಬರೋಕ್ಕಾಗೋದು 625 ಔಟ್ ಆಫ್ 625 ಅಂತ. ಬಟ್ ಐ ಥಿಂಕ್ ಯಾರಾದ್ರೂ ಆ ಒಂದು ಡ್ರೀಮ್ ಸ್ಕೋರ್ನ ಡೆಫಿನೆಟ್ಲಿ ತೊಗೋಬೋದು ಅನ್ನೋದು ನನ್ನ ಒಂದು ಭರವಸೆ. ಹೇಗೆ ಅನ್ನೋದು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಖಂಡಿತವಾಗ್ಲೂ ಕೊನೆ ತನಕ ನೋಡಿ ಆ್ಯಂಡ್ ಅರ್ಥ ಮಾಡ್ಕೊಳ್ಳಿ ಏನಿದೆ ಇದರ ಒಂದು ಅಡ್ವಾಂಟೇಜ್, ಈ ಒಂದು ವಿಡಿಯೋದು ಇಂಪಾರ್ಟೆನ್ಸ್ ಅಂತ, ಆಯಿತಾ. ಸೊ ಫಸ್ಟ್ ಆಫ್ ಆಲ್ ಐ ಹ್ಯಾವ್ ಅ ಕ್ವೆಶ್ಚನ್ ಫಾರ್ ಯು ಮಕ್ಕಳೇ. ಸೊ ಒಂದು ಪ್ರಶ್ನೆ ನಿಮಗೆಲ್ಲ, ಹೌ ಮೆನಿ ಆಫ್ ಯು ಥಿಂಕ್ ಯು ಆರ್ ಅನ್ ಆವ್ರೇಜ್ ಸ್ಟೂಡೆಂಟ್, ಆಯಿತಾ. ಸೊ ಇಫ್ ದ್ಯಾಟ್ಸ್ ಯು, ಟೈಪ್ ಆವ್ರೇಜ್ ಇನ್ ದ ಕಮೆಂಟ್ ಸೆಕ್ಷನ್ ರೈಟ್ ನೌ. ಸೊ ಯಾರೆಲ್ಲ ನಾವು ಆವ್ರೇಜ್ ಸ್ಟೂಡೆಂಟ್ ಅಂತ ಅನ್ಕೋತಾ ಇದ್ದೀರಾ ಬೇಗ ಕೈ ಎತ್ತಿ. ಓಕೆ, ಸೊ ಎಸ್ ಮ್ಯಾಮ್, ನಾನು ಆವ್ರೇಜ್ ಸ್ಟೂಡೆಂಟ್ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಹೇಳ್ದವ್ರೆಲ್ಲರೂ ಆವ್ರೇಜ್ ಅಂತ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ದ್ಯಾಟ್ ನನಗೆ ಗೊತ್ತಾಗುತ್ತೆ ಎಷ್ಟು ಜನ ಈ ಒಂದು ಫೇಸಲ್ಲಿ ಇದ್ದೀರಾ, ಇನ್ನು ಆವ್ರೇಜು ಟಾಪರು ಈ ಥರ ಎಲ್ಲ ಅಂದ್ಕೊಂಡು ಎಷ್ಟು ಜನ ಇದ್ದೀರಾ ಅಂತ ನನಗೆ ಗೊತ್ತಾಗುತ್ತೆ. ಬೇಗ ಜಲ್ದಿ 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 ಆವ್ರೇಜ್ ಅಂತ ಟೈಪ್ ಮಾಡಿದ್ರಾ? ಹಾಂ, ಓಕೆ. ಸೊ ನೆಕ್ಸ್ಟು, ಹೂ ಟೋಲ್ಡ್ ಯು ದ್ಯಾಟ್ ಯು ಆರ್ ಅನ್ ಆವ್ರೇಜ್? ಫಸ್ಟ್ ಆಫ್ ಆಲ್, an average student is usually someone who has developed average study habits. ನಿಮ್ಮ ಇಂಟೆಲಿಜೆನ್ಸ್ಗೂ ನಿಮ್ಮ ಮಾರ್ಕ್ಸ್ಗೂ ಸಂಬಂಧ ಇಲ್ಲ. ನೀವು ಆವ್ರೇಜ್ ಸ್ಟಡಿ ಹ್ಯಾಬಿಟ್ಸ್ ಇದೆ ಫಸ್ಟ್ ಆಫ್ ಆಲ್, ಆಯಿತಾ. ಸೊ ಏನು ಆವ್ರೇಜ್ ಸ್ಟಡಿ ಹ್ಯಾಬಿಟ್ಸ್ ಅಂದರೆ, ಸಮ್ಟೈಮ್ಸ್ ಯು ಸ್ಟಡಿ ಸಿನ್ಸಿಯರ್ಲಿ, ಸಮ್ಟೈಮ್ಸ್ ಯು ಪ್ರೊಕ್ಯಾಸ್ಟಿನೇಟ್, ಸಮ್ಟೈಮ್ಸ್ ಯು ರಿವೈಸ್, ಸಮ್ಟೈಮ್ಸ್ ಯು ಫರ್ಗೆಟ್ ಟು ರಿವೈಸ್, ಆ ಥರ. ಸೊ ಈ ಟಾಪರ್ಸು ಆವ್ರೇಜ್ ಅನ್ನೋ ಡಿಫ್ರೆನ್ಸಿಯೇಷನ್ ಹೇಗೆ ಬಂತಪ್ಪ ಅಂತಂದರೆ, ಟಾಪರ್ಸ್ ಯಾವಾಗ್ಲೂ ಓದ್ತಾರೆ, ಯಾವಾಗ್ಲೂ ರಿವೈಸ್ ಮಾಡ್ತಾರೆ. ಬಟ್ ಈ ಆವ್ರೇಜ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಯಾರೆಲ್ಲ ಆವ್ರೇಜ್ ಅಂತ ಅನ್ಕೋತಾ ಇದ್ರು ಅವರು ಒಂದೊಂದ್ಸತಿ ಓದ್ತಾರೆ, ಒಂದೊಂದ್ಸತಿ ಓದೋದಿಲ್ಲ, ಒಂದೊಂದ್ಸತಿ ರಿವೈಸ್ ಮಾಡ್ತಾರೆ, ಒಂದೊಂದ್ಸತಿ ರಿವೈಸ್ ಮಾಡೋದಿಲ್ಲ. ಸೊ ಇಲ್ಲಿ ಪ್ರಾಬ್ಲಮ್ ಆಗ್ತಾ ಇರೋದು, ನೀವು ಆವ್ರೇಜ್ ಸ್ಟೂಡೆಂಟು, ನನ್ನ ಬುದ್ಧಿವಂತಿಕೆ ಇಷ್ಟೇ, ನನ್ನ ಇಂಟೆಲಿಜೆನ್ಸ್ ಇಷ್ಟೇ ಅಂತ ಅನ್ಕೊಳ್ಳೋದ್ರಿಂದ ಅಲ್ಲ. ನೀವು ಇಂಟೆಲಿಜೆಂಟೇ, ನೀವು ಸಿಕ್ಕಾಪಟ್ಟೆ ಸ್ಮಾರ್ಟೇ. ಬಟ್ ಇಲ್ಲಿ ಏನಾಗ್ತಾ ಇದೆ, ನಿಮ್ಮ ಒಂದು ಹ್ಯಾಬಿಟ್ಸ್ಗಳು ಆವ್ರೇಜ್ ಆಗಿದೆ ಅಷ್ಟೇ. ಸೊ ನಿಮ್ಮ ಹ್ಯಾಬಿಟ್ ಏನಿದೆ, ನಿಮ್ಮ ಒಂದು ರೂಢಿ ಏನಿದೆ, ಅದು ಆವ್ರೇಜ್ ಆಗಿದೆ. ಸೊ ಅದನ್ನು ನೀವು ಬದಲಾಯಿಸ್ಕೋಬೇಕು. ಗೊತ್ತಾಗ್ತಾ ಇದೆಯಾ? ಸೊ ನೌ ಯು ಆರ್ ನಾಟ್ ಅನ್ ಆವ್ರೇಜ್ ಸ್ಟೂಡೆಂಟ್, ಇಟ್ ಇಸ್ ಜಸ್ಟ್ ದಟ್ ಯು ಹ್ಯಾವ್ ಆವ್ರೇಜ್ ಹ್ಯಾಬಿಟ್ಸ್. ಗೊತ್ತಾಗ್ತಾ ಇದೆಯಾ? ಸೊ ದಟ್ ಡಸಂಟ್ ಮೀನ್ ಯುವರ್ ಇಂಟೆಲಿಜೆನ್ಸ್ ಇಸ್ ಆವ್ರೇಜ್. ಇಟ್ ಮೀನ್ಸ್ ಯುವರ್ ಹ್ಯಾಬಿಟ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಆ್ಯಂಡ್ ಹ್ಯಾಬಿಟ್ಸ್ ಕ್ಯಾನ್ ಡೆಫಿನೆಟ್ಲಿ ಚೇಂಜ್. ಇದು ಜಸ್ಟ್ ಒಂದು ರೂಢಿ ಅಷ್ಟೇ. ನೀವು ಈ ರೂಢಿಗಳನ್ನ ನೀವು ಬದಲಾವಣೆ ಮಾಡ್ಕೊಳ್ಳೇಬಹುದು, ಮಾಡ್ಕೋಬೇಕು ಇನ್ಫ್ಯಾಕ್ಟ್, ಆಯಿತಾ. ಸೊ ಇವಾಗ ಸಮ್ಟೈಮ್ಸ್ ಯು ಸ್ಟಡಿ ಸಿನ್ಸಿಯರ್ಲಿ ಅನ್ನೋ ಬದಲು ಆಲ್ವೇಸ್ ಅನ್ನೋ ಒಂದು ಪದ ಹಾಕಿದ್ರೆ ಆಯಿತು ಅಷ್ಟೇ. ಆಲ್ವೇಸ್ ಯು ವಿಲ್ ರಿವೈಸ್. ಇದು ಪ್ರೊಕ್ರಾಸ್ಟಿನೇಷನ್ ಅನ್ನೋ ವರ್ಡೇ ಇರಬಾರ್ದು, ಫಾರ್ಗೆಟಿಂಗ್ ಅನ್ನೋ ವರ್ಡೇ ಇರಬಾರ್ದು. ಸೊ ನಿಮ್ಮ ಆವ್ರೇಜ್ ಹ್ಯಾಬಿಟ್ಸ್ ಏನಿದೆ ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಿಮ್ಮ ಇಂಟೆಲಿಜೆನ್ಸ್ ಆವ್ರೇಜು, ನೀವೇ ಆವ್ರೇಜ್ ಅಂತ ಅಂದ್ಕೊಳ್ಳೋದನ್ನು ಫಸ್ಟ್ ಬಿಡಿ, ಆಯಿತಾ. ಸೊ ಅವಾಯ್ಡ್ ದ್ಯಾಟ್. ನೌ ಕ್ವಿಕ್ ಕ್ವೆಶ್ಚನ್ ಮಕ್ಕಳೇ, ಹ್ಯಾವ್ ಯು ಎವರ್ ಓಪನ್ ಯೋರ್ ಬುಕ್, read one page, closed it, and then proudly told your parents today's target is complete? ಅದಾದ್ಮೇಲೆ ನೋಡಿ, ಬಟ್ ಸೀಕ್ರೆಟ್ಲಿ ಯು ಡೋಂಟ್ ರಿಮೆಂಬರ್ ಎನಿಥಿಂಗ್ ಯು ಸ್ಟಡಿಡ್. ಇಫ್ ಯು ಹ್ಯಾವ್ ಡನ್ ದ್ಯಾಟ್, ಅಟ್ಲೀಸ್ಟ್ ಒನ್ಸ್ ಕಮೆಂಟ್ ಕಾಟ್. ಬೇಗ ಕಮೆಂಟ್ ಮಾಡಿ. ನಾನಂತೂ ಸಿಕ್ಕಾಪಟ್ಟೆ ಸತಿ ಮಾಡಿದ್ದೀನಿ. ಬಹುಶಃ ನಾನು ಇದೇ ಜಾನರಲ್ಲಿದ್ದೆ ಅಂತ ಅನಿಸುತ್ತೆ ಮಕ್ಕಳೇ. ಯಾವಾಗಲೂ ನಾನು ಆವ್ರೇಜ್ ಸ್ಟೂಡೆಂಟ್ ಅಂತ ಅನ್ಕೋತಾ ಇದ್ದೆ. ಬಟ್ ಐ ನ್ಯೂ, ನನಗೆ ಗೊತ್ತಿತ್ತು ಐ ಆಮ್ ಕೇಪಬಲ್ ಆಫ್ ಸೋ ಮೆನಿ ಅದರ್ ಥಿಂಗ್ಸ್ ಅಂತ. ಬಹುಶಃ ನನಗೆ ನಾನೇ ಫಿಕ್ಸ್ ಆಗಿಬಿಟ್ಟಿದೆ ಅಂತ ಅನಿಸುತ್ತೆ, ನಾನು ಇಷ್ಟೇ, ನಾನು ಹೀಗೆ ಅಂತ. ಸೊ ಅದು ನನಗೆ ತುಂಬ ತೊಂದರೆ ಕೊಡ್ತು ಓವರ್ ಅ ಪೀರಿಯಡ್ ಆಫ್ ಟೈಮ್, ಬೆಳೀತಾ. ಸೊ ನಿಮಗೂ ಆ ಥರನೇ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಐ ಆಮ್ ಕಮಿಂಗ್ ಅಪ್ ವಿತ್ ಆಲ್ ಆಫ್ ದೀಸ್ ಥಿಂಗ್ಸ್. ಸೊ ಫಸ್ಟ್ ಆಫ್ ಆಲ್, ದಿಸ್ ಇಸ್ ಅ ಫನ್ ಕ್ವೆಶ್ಚನ್, ಆಯಿತಾ. ಸೊ ಬುಕ್ ತೆಗ್ದಿದ್ದೀರಾ, ಓದ್ತೀರಾ, ಅಪ್ಪ ಅಮ್ಮನಿಗೆ ಹೋಗ್ಬಿಟ್ಟು ಇವತ್ತು ನಾನು ಏನು ಅಂದ್ಕೊಂಡಿದ್ದೆ ಅದನ್ನ ಓದಿದ್ದೀನಿ ಅಂತ ಹೇಳ್ತೀರಾ. ಸೊ ಟಾರ್ಗೆಟ್ ಕಂಪ್ಲೀಟೆಡ್ ಅಂತ ಹೇಳ್ತೀರಾ. ಬಟ್ ಆ ಒಂದು ಏನು ಪೇಜ್ ಓದಿದ್ದೀರಾ, ಆ ಪೇಜಿಂದ ಏನಾದರೂ ಕ್ವೆಶ್ಚನ್ ಕೇಳಿದ್ರೆ
ಆನ್ಸರ್ ಮಾಡೋದಕ್ಕೆ ನಿಮ್ಗೆ ಆಗೋದೇ ಇಲ್ಲ. ಆಯಿತಾ? ಸೊ ಆ ಪಾರ್ಟಿ ಓದಿದ್ದೀರಾ ಅಂತ. ಸೊ ಯಾರೆಲ್ಲ ಈ ಥರ ಮಾಡಿದಾರೋ ದಯವಿಟ್ಟು ಕಾಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಬೇಗ ತಿಳಿಸಿ ಮಕ್ಕಳೇ. ತಿಳಿಸಿದ್ರಾ? CAUGHT ಕಾಟ್. ಸಿಕ್ಕಾಕೊಂಡ್ಬಿಟ್ರಿ. ಅಪ್ಪ ಅಮ್ಮನ ಕೈಲಿ ಸಿಕ್ಕಾಕೊಂಡ್ಬಿಟ್ಟೆ ನಾನು. ಕ್ವೆಶ್ಚನ್ ಕೇಳಿದ್ರು ಆನ್ಸರ್ ಮಾಡೋಕ್ಕೆ ಆಗಿಲ್ಲ ಅನ್ನೋ ಒಂದು ಫೀಲಿಂಗ್ ಅದು ಆಲ್ಮೋಸ್ಟ್ ಎಲ್ಲರಿಗೂ ಇರುತ್ತೆ ಅನಿಸುತ್ತೆ. ಸೊ ಏನಪ್ಪ ಅಂತಂದರೆ ಇಟ್ ಇಸ್ ಜಸ್ಟ್ ದ್ಯಾಟ್ ನೀವು ಕರೆಕ್ಟಾಗಿ ಓದಿಲ್ಲ, ಫೋಕಸ್ಡಾಗಿ ಓದಿಲ್ಲ. ಓದಿದ್ದೀನಿ. ಸೊ ಆ ಒಂದು ರೀತಿಯಲ್ಲಿ ಓದ್ತಾ ಹೋದರೆ ಈ ಥರ ಕಾಟ್ ಅಂತ ಪ್ರತಿಯೊಂದು ವೀಡಿಯೋದಲ್ಲೂ ಕಮೆಂಟ್ ಮಾಡ್ತಾ ಹೋಗಬೇಕು. ಆಯಿತಾ? ಸೊ ಬೇಸಿಕಲಿ ನೀವು ಓದೋ ರೀತಿ ಏನಿದೆ ಅದನ್ನು ಚೇಂಜ್ ಮಾಡ್ಕೋಬೇಕು. ಓಕೆನಾ? ಸೊ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಲೆಟ್ ಮಿ ಗಿವ್ ಯು ಅ ಸಿಂಪಲ್ ಎಕ್ಸಾಂಪಲ್. ಸ್ಟೂಡೆಂಟ್ ಎ ನ್ಯಾಚುರಲಿನೇ ಬ್ರಿಲಿಯಂಟು. ಹಿ ಅಂಡರ್ಸ್ಟ್ಯಾಂಡ್ಸ್ ಎವ್ರಿಥಿಂಗ್ ಕ್ವಿಕ್ಲಿ ಬಟ್ ಹಿ ಸ್ಟಡೀಸ್ ಸೀರಿಯಸ್ಲಿ ಓನ್ಲಿ ಬಿಫೋರ್ ದಿ ಎಕ್ಸಾಮ್. ತುಂಬ ಇಂಟೆಲಿಜೆಂಟ್ ಹುಡುಗ, ಎಲ್ಲನೂ ಟಕ್ 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 ಅಂತ ಅರ್ಥ ಮಾಡ್ಕೋತಾನೆ. ಅದೇ ಒಂದು ಜಂಬದಿಂದ ಏನು ಮಾಡ್ತಾನಪ್ಪ ಅಂತಂದರೆ ಬರೀ ಎಕ್ಸಾಮ್ಗಿಂತ ಮುಂಚೆ ಓದ್ಕೋತಾನೆ. ಆಯಿತಾ? ಅದು ಎಕ್ಸಾಂಪಲ್ ಎ, ಸ್ಟೂಡೆಂಟ್ ನಂಬರ್ ಎ. ಸ್ಟೂಡೆಂಟ್ ನಂಬರ್ ಬಿ ಇಸ್ ಆವ್ರೇಜ್. ಸೊ ನಮ್ಮ ಪ್ರಕಾರ ಆವ್ರೇಜ್ ಅಂದರೆ ಏನು ಇವಾಗ ಈಗ ತಾನೇ ಹೇಳ್ಕೊಟ್ಟೆ. ಆವ್ರೇಜ್ ಅಂದರೆ ಏನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬೇಗ. ಏನು ಆವ್ರೇಜ್ ಅಂದರೆ? ಆವ್ರೇಜ್ ಇಸ್ ನಥಿಂಗ್ ಬಟ್ ಯುವರ್ ಹ್ಯಾಬಿಟ್, ಇಟ್ ಈಸ್ ನಾಟ್ ಯು. ಆಯಿತಾ? ಸೊ ಹಿ ಡಸಂಟ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಇಮಿಡಿಯೇಟ್ಲಿ. ಎಲ್ಲನೂ ಬೇಗ ಅರ್ಥ ಆಗೋವಂಥ ಹುಡುಗ ಅಲ್ಲ. ಬಟ್ ಎವ್ರಿ ಡೇ ಹಿ ಸ್ಟಡೀಸ್ ಫಾರ್ 2 ಫೋಕಸ್ಡ್ ಅವರ್ಸ್. ಕನ್ಸಿಸ್ಟೆಂಟಾಗಿ ಪ್ರತಿದಿನ 2 ಅವರ್ ಕೂತ್ಕೊಂಡು ಓದ್ತಾರೆ. ನವ್ ಮೈ ಕ್ವೆಶನ್ ಇಸ್ ಆಲ್ಮೋಸ್ಟ್ ಆಫ್ಟರ್ 200 ಡೇಸ್. ಆಯಿತಾ? ಸೊ ಆಲ್ಮೋಸ್ಟ್ 200 ಡೇಸ್ ಇದೆ ಅಂತ ಅಂದ್ಕೊಳ್ಳಿ ನಿಮ್ಮ ಎಕ್ಸಾಮ್ಗೆ. ಸೊ ಆಫ್ಟರ್ 200 ಡೇಸ್ ಹೂ ಡು ಯು ಥಿಂಕ್ ವಿಲ್ ಪರ್ಫಾರ್ಮ್ ಬೆಟರ್? ಸ್ಟೂಡೆಂಟ್ ಎನಾ, ಸ್ಟೂಡೆಂಟ್ ಬಿನಾ? ಬೇಗ 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 ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಸ್ ಇಟ್ ಸ್ಟೂಡೆಂಟ್ ಎ ಆರ್ ಸ್ಟೂಡೆಂಟ್ ಬಿ? ಜಲ್ದಿ ಜಲ್ದಿ ಜಲ್ದಿ. ಒಬ್ಬರು ತುಂಬ ಇಂಟೆಲಿಜೆಂಟು, ನಾನು ಇಂಟೆಲಿಜೆಂಟು, ನನಗೆಲ್ಲ ಅರ್ಥ ಆಗುತ್ತೆ, ಅದಕ್ಕೆ ನಾನೇನು ಇವಾಗ ಓದೋ ಅವಶ್ಯಕತೆ ಇಲ್ಲ ಅಂತ ಬರೀ ಎಕ್ಸಾಮ್ಗಿಂತ ಮುಂಚೆ ಓದೋ ಅಂಥದ್ದು. ಇನ್ನೊಬ್ಬರು ಸ್ಟೂಡೆಂಟ್ ಬಿ ಆವ್ರೇಜ್ ಸ್ಟೂಡೆಂಟು, ಹೇಳಿದ ತಕ್ಷಣ ಏನೂ ಅರ್ಥ ಆಗೋದಿಲ್ಲ, ಸ್ವಲ್ಪ ಟೈಮ್ ತೊಗೋತಾರೆ ಕಾನ್ಸೆಪ್ಟ್ಸ್ಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಬಟ್ ಈ ಥರ ಇರೋದ್ರಿಂದ ಕನ್ಸಿಸ್ಟೆಂಟಾಗಿ ಪ್ರತಿದಿನ 2 ಅವರ್ ಕೂತ್ಕೊಂಡು ಓದ್ತಾ ಇದ್ದಾರೆ. ಸೊ ವಾಟ್ ಈಸ್ ದ ಆನ್ಸರ್? ಯಾರು ಗೆಲ್ತಾರೆ? ಸ್ಟೂಡೆಂಟ್ ಎನಾ, ಸ್ಟೂಡೆಂಟ್ ಬಿನಾ ಆಫ್ಟರ್ 200 ಡೇಸ್? ಡೆಫಿನೆಟ್ಲಿ ಇಟ್ ಇಸ್ ಸ್ಟೂಡೆಂಟ್ ಬಿ. ಆಯಿತಾ? ಸೊ ನನಗೆ ಆಮೇಲೆ ವಿಡಿಯೋ ಒನ್ಸ್ ಇಟ್ ಇಸ್ ಔಟ್ ನಾನು ನೋಡ್ತೀನಿ ಎಲ್ಲರೂ ಏನೇನು ಕಮೆಂಟ್ ಮಾಡಿದ್ದೀರಾ ಅಂತ. ಸ್ಟೂಡೆಂಟ್ ಎನಾ, ಸ್ಟೂಡೆಂಟ್ ಬಿನಾ ಅಂತ. ಆಬ್ವಿಯಸ್ಲಿ ದ ಆನ್ಸರ್ ಇಸ್ ಸ್ಟೂಡೆಂಟ್ ಬಿ. ನಿನಗೆ ಇಮಿಡಿಯೇಟ್ಲಿ ಅರ್ಥ ಆದರೆ ಪ್ರಯೋಜನ ಇಲ್ಲ. ಅದ್ರ ಜೊತೆಗೆ ರಿವಿಷನ್ ಕೂಡ ಮಾಡ್ತಾ ಇರಬೇಕು, ಫೋಕಸ್ ಸ್ಟಡಿ ಮಾಡ್ತಾ ಇರಬೇಕು. ಸೊ ಡೆಫಿನೆಟ್ಲಿ ಸ್ಟೂಡೆಂಟ್ ಬಿನೇ ಒಳ್ಳೆ ಅಂಕಗಳ ಜೊತೆ ಎಕ್ಸಾಮನ್ನು ಪಾಸ್ ಆಗುವಂಥದ್ದು. ಆಯಿತಾ? ಸೊ ಒಂದು ಸಿಂಪಲ್ ಮ್ಯಾಥ್ಸ್ ಮಾಡೋಣ. ಸೊ ಸಪೋಸ್ ಫ್ರಮ್ ಟುಡೇ ಯು ಸ್ಟಡಿ ಜಸ್ಟ್ 1 ಎಕ್ಸ್ಟ್ರಾ ಫೋಕಸ್ಡ್ ಅವರ್ ಎವ್ರಿ ಡೇ. ಇಫ್ ಯು ಡೂ ದ್ಯಾಟ್ ಫಾರ್ 200 ಡೇಸ್, ಇವತ್ತಿಂದ, ಆಯಿತಾ? ಸೊ ಇವತ್ತಿಂದ ಬರೀ 1 ಅವರು, ನೀವು 1 ಅವರು ಓದ್ತಾ ಇಲ್ಲ ಅಂತ ಅಂದ್ಕೊಳ್ಳಿ. ಆಯಿತಾ? ಸೊ ಕೆಲವರು 2 ಅವರ್ 3 ಅವರ್ ಓದ್ತಾ ಇರ್ತಾರೆ ಫೋಕಸ್ಡ್ ಆಗಿ. ವೆರಿ ಗುಡ್, ಐ ಆಮ್ ಸೋ ಹ್ಯಾಪಿ. ಕಂಟಿನ್ಯೂ ಮಾಡಿ. ಬಟ್ ಯಾರೆಲ್ಲ ಇದುವರೆಗೂ ಇನ್ನೂ ಓದ್ತಾ ಇಲ್ವೋ ಅಟ್ಲೀಸ್ಟ್ 1 ಅವರ್ ಕೂತ್ಕೊಂಡು ಓದಿದ್ರೆ ಆನ್ ಅ ಡೈಲಿ ಬೇಸಿಸ್ ಫೋಕಸ್ಡ್ ಆಗಿ ಫಾರ್ 200 ಡೇಸ್, ದಟ್ ವಿಲ್ ಬಿಕಮ್ 200 ಎಕ್ಸ್ಟ್ರಾ ಅವರ್ಸ್ ಆಫ್ ಪ್ರಿಪರೇಷನ್. 200 ಎಕ್ಸ್ಟ್ರಾ ಅವರ್ಸ್ ಅಂದರೆ ಎಷ್ಟು ಮಾಡ್ಬೋದು ನೀವು ಲೆಕ್ಕ ಹಾಕ್ಕೊಳ್ಳಿ. ಆಲ್ಮೋಸ್ಟ್ 6 ಸಬ್ಜೆಕ್ಟ್ಗಳನ್ನ 4-5 ಸತಿ ರಿವಿಷನ್ ಮಾಡಿಬಿಡ್ಬೋದು ಅನಿಸುತ್ತೆ. ಆಯಿತಾ? ಸೊ ಆ ರೇಂಜ್ಗೆ ಇರುತ್ತೆ. ಓಕೆ? ಸೊ ಟೆಲ್ ಮಿ ಆನೆಸ್ಟ್ಲಿ ವಿಚ್ ಟೀಮ್ ಆರ್ ಯು? ಟೀಮ್ ಟುಮಾರೋ ಐ ವಿಲ್ ಸ್ಟಡಿನಾ ಅಥವಾ ಟೀಮ್ ಐ ವಿಲ್ ಸ್ಟಾರ್ಟ್ ಆಫ್ಟರ್ ದಿಸ್ ಒನ್ ರೀಲ್? ಓಕೆ? ಸೊ ಬೇಸಿಕಲಿ ಯಾವ ಟೀಮಲ್ಲಿ ಇದ್ದೀರಾ ನೀವು? ಟೀಮ್ ಎನಾ, ಟೀಮ್ ಬಿನಾ? ಸೊ ವಿಲ್ ಕನ್ಸಿಡರ್ ದಿಸ್ ಆಸ್ ಟೀಮ್ ಎ ಆ್ಯಂಡ್ ಟೀಮ್ ಬಿ. ಸೊ ಏನಿದ್ರ ಅರ್ಥ ಅಂತ ನೋಡೋಣ. ಟುಮಾರೋ ಐ ವಿಲ್ ಸ್ಟಾರ್ಟ್. ಸೊ ಬೇಸಿಕಲಿ ನಾಳೆಯಿಂದ ನಾನು ಓದೋದಕ್ಕೆ ಶುರು ಮಾಡ್ತೀನಿ. ಅಥವಾ ಐ ವಿಲ್ ಸ್ಟಾರ್ಟ್ ಆಫ್ಟರ್ ದಿಸ್ ಒನ್ ರೀಲ್. ಏನೋ ಮೊಬೈಲ್ ಇಟ್ಕೊಂಡಿದ್ದೀರಾ, ರೀಲ್ಸ್ ನೋಡ್ತಾ ಇದ್ದೀರಾ, ಈ ಒಂದು ರೀಲ್ ಲಾಸ್ಟ್ ಅಪ್ಪ, ಈ ರೀಲ್ ಆದಮೇಲೆ ನಾನು ಇಮಿಡಿಯೇಟ್ಲಿ ನೆಕ್ಸ್ಟ್ ಮಿನಿಟ್ ಓದೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದು ದಿನಾನ ಪೋಸ್ಟ್ಪೋನ್ ಮಾಡ್ತೀರಾ ಅಥವಾ ಒಂದು ಅರ್ಧ ಗಂಟೆ ಪೋಸ್ಟ್ಪೋನ್ ಮಾಡ್ತೀರಾ? ಸೊ ಆರ್ ಯು ಇನ್ ಟೀಮ್ ಎ ಆರ್ ಟೀಮ್ ಬಿ?
ಆಯ್ತಾ? ಸೊ ರೈಟ್ ಟೀಮ್ ಟುಮಾರೋ ಆರ್ ಟೀಮ್ ರೀಲ್ ಇನ್ ದ ಕಮೆಂಟ್ಸ್. ಲೆಟ್ ಸಿ ವಿಚ್ ಟೀಮ್ ವೇನ್. ಸೊ ಬೇಗ 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 ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಒಂದು ದಿನಾನೇ ಸ್ಕಿಪ್ ಮಾಡ್ತೀರಾ ಅಥವಾ ಒಂದು ಅರ್ಧ ಗಂಟೆ ರೀಲ್ಸ್ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ, ಒಂದು ಅರ್ಧ ಗಂಟೆ ಸ್ಕಿಪ್ ಮಾಡ್ತೀರಾ ಅಂತ. ಸೊ ಟೀಮ್ ಎನಾ ಟೀಮ್ ಬಿನಾ, ಯಾವ ಟೀಮ್ ಗೆಲ್ತು ಅಂತ ನೋಡುವ. ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿದ್ರೆ ಇಟ್ಸ್ ಫನ್. ನೋ, ಫುಲ್ ಗೇಮ್ಸ್ ಥರ ಬರ್ತಾ ಇದೆ. ನೈಸ್, ವೆರಿ ನೈಸ್. ಸೊ ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಹೋಗಬೇಕು. ಆವಾಗಲೇ ಈ ಒಂದು ಕ್ಲಾಸ್ಗೂ ಒಂದು ಅರ್ಥ ಇರುತ್ತೆ, ನನಗೂ ಗೊತ್ತಾಗ್ತಾ ಹೋಗುತ್ತೆ ಯಾರು ಯಾವ ಸ್ಟೇಜಲ್ಲಿದ್ದೀರಾ, ನೆಕ್ಸ್ಟ್ ಏನು ಮಾಡಬೇಕು ನಿಮಗೋಸ್ಕರ ಅಂತ. ಓಕೆ, ಸೊ ಕಮೆಂಟ್ ಮಾಡಿದ್ರೆ ಟೀಮ್ ಎನಾ ಟೀಮ್ ಬಿನಾ ಅಂತ. ಎಸ್, ಸೊ ಯಾರು ವಿನ್ನರ್ ಅಂತ ಆಮೇಲೆ ನೋಡುವ. ಇವಾಗ ನಾನು ಸ್ಟಾರ್ಟಿಂಗಲ್ಲಿ ಕೇಳಿದ ಕ್ವೆಶ್ಚನು, ಕ್ಯಾನ್ ಆನ್ ಆವ್ರೇಜ್ ಸ್ಟೂಡೆಂಟ್ ಸ್ಕೋರ್ 625 ಔಟ್ ಆಫ್ 625? ನನ್ನ ಒಂದು ಆನ್ಸರ್ ಆಸ್ ಯೋರ್ ಟೀಚರ್ ಇಸ್ ಡೆಫಿನೆಟ್ಲಿ ಎಸ್. ನಿಮ್ಗೆ ಈಗಲೂ ಕಾನ್ಫಿಡೆನ್ಸ್ ಬಂದಿಲ್ಲ ಅಂತ ಅನಿಸುತ್ತೆ. ಏನು ಮ್ಯಾಮ್ ಒಂದು 10 ನಿಮಿಷ ಬಂದಿಲ್ಲಿ ಬಡ್ಕೊಂಡಿದ್ದ ತಕ್ಷಣ ಏನು ನಾನೇನು ಚೇಂಜ್ ಆಗಿಬಿಡ್ತೀನ, ನನಗೇನು 625 ಔಟ್ ಆಫ್ 625 ಬಂದುಬಿಡುತ್ತಾ ಅನ್ನೋ ಫೀಲಿಂಗ್ ಇರ್ಬೋದೇನೋ ನಿಮಗೆ. ಬಟ್ ನನಗಂತೂ ಆ ಫೀಲಿಂಗ್ ಇಲ್ಲ, ಬಿಕಾಸ್ ನಂಗೆ 100% ಗೊತ್ತು ಬಂದೇ ಬರುತ್ತೆ ಅಂತ. ನೀವು ಮಾಡೇ ಮಾಡ್ತೀರಾ ಅಂತ. ಫೋಕಸ್ಡ್ ಆಗಿರಿ, ದಟ್ ಈಸ್ ರಿಯಲಿ ರಿಯಲಿ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟ್ ಆಗಿರಿ. ನಾನು ಆಲ್ರೆಡಿ ಹೇಳಿದೆ ಅಲ್ಲ, ಆವ್ರೇಜ್ ಸ್ಟೂಡೆಂಟ್ ಅಂದಿದ ತಕ್ಷಣ ಇಟ್ ಈಸ್ ಜಸ್ಟ್ ಯುವರ್ ಆವ್ರೇಜ್ ಹ್ಯಾಬಿಟ್ಸ್ಗಳು, ನಥಿಂಗ್ ಎಲ್ಸ್. ಸೊ ಈ ಆವ್ರೇಜ್ ಹ್ಯಾಬಿಟ್ಸ್ಗಳೇನಿದೆ ಅದನ್ನು ಟಾಪರ್ ಹ್ಯಾಬಿಟ್ಸ್ ಆಗಿ ಮಾಡ್ಕೊಳ್ಳಿ. ಪ್ರತಿದಿನ ಓದುವಂಥದ್ದು, ರಿವಿಷನ್ನ ಸ್ಕಿಪ್ ಮಾಡ್ದಿರಾ ಇರುವಂಥದ್ದು, ಫೋಕಸ್ಡ್ ಆಗಿರುವಂಥದ್ದು, ಹೋಮ್ವರ್ಕ್ಸ್ಗಳು, ನೋಟ್ಸ್ಗಳು, ಕೀವರ್ಡ್ಸ್ಗಳು, ಇದೆಲ್ಲ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಅದನ್ನೆಲ್ಲ ಮಾಡ್ತಾ ಹೋದರೆ ಡೆಫಿನೆಟ್ಲಿ ಆ್ಯನ್ ಆವ್ರೇಜ್ ಸ್ಟೂಡೆಂಟ್ ಆಲ್ಸೋ ಕೆನ್ ಗೆಟ್ 625 ಔಟ್ ಆಫ್ 625. ಓಕೆ, ಎಸ್ ಮಕ್ಕಳೇ. ಸೊ ಒನ್ ಫೈನಲ್ ಮೆಸೇಜ್. So if you've been thinking maybe 625 isn't for students like me, could you please stop thinking like that, makle? Instead, ask yourself this question: what habit can I improve from today? ನನ್ನ ಕೈಯಲ್ಲಿ ಆಗೋದಿಲ್ಲ ಅನ್ನೋದನ್ನ ಬಿಟ್ಟು ಏನು ಮಾಡಿದ್ರೆ ನನ್ನ ಕೈಯಲ್ಲಿ ಆಗುತ್ತೆ ಅನ್ನೋದನ್ನ ನೀವು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ದಟ್ಸ್ ಮೋರ್ ದೆನ್ ಎನಫ್. ಸೊ ದಿಸ್ ಇಸ್ ದ ಫೈನಲ್ ಮೆಸೇಜ್. ಐ ಥಿಂಕ್ ನಿಮ್ಗೆ ಅರ್ಥ ಆಯಿತು ನಾನು ಏನು ಹೇಳ್ತಾ ಇದ್ದೀನಿ ಅಂತ. ನನ್ನ ಕೈಯಲ್ಲಿ ಆಗಲ್ಲ ಅನ್ನೋದು ಬಿಟ್ಟು ನನ್ನ ಕೈಲಿ ಏನು ಮಾಡಬಹುದು 625 ಔಟ್ ಆಫ್ 625 ಬರೋದಕ್ಕೆ ಅನ್ನೋ ರೀತಿ ನೀವು ಯೋಚನೆ ಮಾಡ್ತಾ ಹೋದರೆ ದಟ್ ಇಸ್ ಮೋರ್ ದೆನ್ ಎನಫ್. ಅಷ್ಟೇ ಸಾಕು. ಆ ಒಂದು ಥಾಟಿಂದನೇ ಶುರು ಆಗುತ್ತೆಲ್ಲ, ಆ್ಯಂಡ್ ನೀವು ಮಾಡೇ ಮಾಡ್ತೀರಾ, ಅದು ನನಗೆ ಗೊತ್ತು. ಓಕೆ, ಎಸ್ ಮಕ್ಕಳೇ, ಆನ್ ದ್ಯಾಟ್ ನೋಟ್ ಥ್ಯಾಂಕ್ ಯು ಸೋ ಮಚ್. ದಿಸ್ ವಾಸ್ ದ ವಿಡಿಯೋ. ಯಾರೆಲ್ಲ ಇವಾಗ ಆವ್ರೇಜ್ ಅಂತ ಅನ್ಕೋತಾ ಇದ್ರು, ನಿಮ್ಗೆ ಒಂದು ಸತ್ಯ ಹೇಳ್ತಾ ಇದ್ದೀನಿ, ಯಾರೂ ಆವ್ರೇಜ್ ಅಲ್ಲ. ನಿಮ್ಮ ಇಂಟೆಲಿಜೆನ್ಸ್ಗೂ, ನಿಮ್ಮ ಸ್ಮಾರ್ಟ್ ವರ್ಕ್ಗೂ, ನಿಮ್ಮ ಮಾರ್ಕ್ಸ್ಗೂ ಸಂಬಂಧ ಇಲ್ಲ. ದ ಓನ್ಲಿ ಥಿಂಗ್ ಇಸ್ ನೀವು ಪ್ರಾಪರಾಗಿ ಓದ್ತಾ ಇಲ್ಲ, ಪ್ರಾಪರಾಗಿ ರಿವಿಷನ್ ಮಾಡ್ತಾ ಇಲ್ಲ. ಸೊ ಯುವರ್ ಹ್ಯಾಬಿಟ್ಸ್ ಆರ್ ಆವ್ರೇಜ್. ಸೊ ಇದನ್ನು ಓವರ್ಕಮ್ ಮಾಡೋದು ಹೇಗೆ ಅಂತ ನಾನೆಲ್ಲ ಹೇಳಿಕೊಟ್ಟಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಆ್ಯಂಡ್ ಇದುವರೆಗೂ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ಬಿಕಾಸ್ ಐ ಡೋಂಟ್ ವಾಂಟ್ ಯು ಟು ಮಿಸ್ ಆನ್ ಎನಿಥಿಂಗ್. ಆಯಿತಾ? ಸೊ ನೆಕ್ಸ್ಟ್ ಕ್ಲಾಸ್ ಜೊತೆ ನಿಮ್ಮ ಮುಂದೆ ಸಿಗ್ತೀನಿ. ಅಂಟಿಲ್ ದೆನ್ ಸೈನಿಂಗ್ ಆಫ್ ಸಹನಾ. ಟೇಕ್ ಕೇರ್, ಬಾಯ್.